ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸಿಂಪಲ್ ಆಗಿ ಟೇಸ್ಟಿಯಾಗಿ ಡಾಬಾ ಶೈಲಿಯ ದಾಲ್ ಫ್ರೈ ಮಾಡೋದು ಅಥವಾ ದಾಲ್ ತಡ್ಕ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಒಂದು ದಾಲ್ ಅಂತೂ ನೀವು ಹೆಸರುಬೇಳೆ, ತೊಗರಿಬೇಳೆ ಅಥವಾ ಮಸೂರ್ ದಾಲು ಯಾವ ಬೇಳೆಗಳಲ್ಲಿ ಬೇಕಾದರೂ ಮಾಡ್ಕೋಬೋದು. ತುಂಬ ರುಚಿಯಾಗಿ ಟೇಸ್ಟಿಯಾಗಿರೋವಂಥ ಈ ದಾಲ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. 1/4 ಕಪ್ಪಷ್ಟು ತೊಗರಿಬೇಳೆನ ಚೆನ್ನಾಗಿ ತೊಳೆದು ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ. ಬರೀ ತೊಗರಿಬೇಳೆನೇ ಹಾಕೋಬೇಕು ಅನ್ನೋದೇನಿಲ್ಲ, ಬರೀ ಹೆಸರುಬೇಳೆಯಲ್ಲಿ ಕೂಡ ಮಾಡ್ಕೋಬೋದು. ಇಲ್ಲ ತೊಗರಿಬೇಳೆ, ಹೆಸರುಬೇಳೆ ಜೊತೆಗೆ ಮಸೂರ್ ದಾಲು ಇದಿಷ್ಟನ್ನು ಹಾಕೊಂಡು ಕೂಡ ಚೆನ್ನಾಗಿ ಮಾಡ್ಕೋಬೋದು ನಾವು ಈ ದಾಲನ್ನ. ಈ ಒಂದು ಬೇಳೆನ ಚೆನ್ನಾಗಿ ಈ ಥರ ಸೌಟಲ್ಲೇ ಮ್ಯಾಶ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನು ಪಕ್ಕ ಎತ್ತಿಟ್ಕೊಂಡ್ಬಿಡೋಣ, ಒಗ್ಗರಣೆ ಹಾಕೊಳ್ಳೋಣ ಈ ದಾಲ್ಗೆ. ಸ್ಟವ್ ಆನ್ ಮಾಡಿಕೊಂಡು ಒಂದು ದಪ್ಪ ತಳ ಇರೋವಂಥ ಪಾತ್ರೆ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಅರ್ಧ ಟೀ ಸ್ಪೂನ್ ಸೋಂಪು, ಅರ್ಧ ಟೀ ಸ್ಪೂನ್ ಜೀರಿಗೆ, ಇವೆರಡು ಚೆನ್ನಾಗಿ ಫ್ರೈ ಆಗೋದಕ್ಕೆ ಶುರು ಆಗಲಿ. ಜೀರಿಗೆ ಸೋಂಪು ಒಂಚೂರು ಫ್ರೈ ಆಗ್ತಿದೆ. ಹಾಗೆ ದಪ್ಪ ಸೈಜ್ದು 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದು. ಈರುಳ್ಳಿ ಒಂಚೂರು ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಜೊತೆಯಲ್ಲೇ 2 ಹಸಿಮೆಣಸಿನ್ಕಾಯಿ ಉದ್ದುದ್ದ ಸಿಳ್ಕೊಂಡಿರೋದು. ಈರುಳ್ಳಿ ಒಂದು ಸ್ವಲ್ಪ ಸಾಫ್ಟ್ ಆಗ್ತಿದೆ. ಹಾಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಪುಡಿ ಮಾಡ್ಕೊಂಡಿರೋವಂಥ ಕಸೂರಿ ಮೆಥಿ, ನೀವು ಅದ್ರ ಫ್ಲೇವರ್ ಇಷ್ಟಪಡೋರು 1 ಟೀ ಸ್ಪೂನ್ವರೆಗೂ ಹಾಕೋಬೋದು. ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಿದ್ದೆ. ಹಾಗೆ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದ್ರ ಹಸಿ ಘಮ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಶುಂಠಿ ಬೆಳ್ಳುಳ್ಳಿದು ಹಸಿ ಘಮ ಹೋಗ್ತಿದ್ದ ಹಾಗೆ ಒಂದು ದಪ್ಪ ಸೈಜ್ ಟೊಮೆಟೊ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಈ ಟೊಮೆಟೊ ಸಾಫ್ಟಾಗಿ ಚೆನ್ನಾಗಿ ಬೇಯೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಇವಾಗಲೇ ಹಾಕ್ತಾಯಿದ್ದೀನಿ. ಟೊಮೆಟೊ ಸಾಫ್ಟಾಗಿ ಚೆನ್ನಾಗಿ ಬೇಯುತ್ತೆ ಇವಾಗಲೇ ಹಾಕೊಳ್ಳೋದ್ರಿಂದ. ಒಂದ್ಸಲ ಎಲ್ಲ ಚೆನ್ನಾಗಿ ಈ ಥರ ಹೈ ಫ್ಲೇಮಲ್ಲೇ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಹೈ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ. ಟೊಮೆಟೊ ಸಾಫ್ಟ್ ಆಗ್ತಿದ್ದಾಗೆ ಇದಕ್ಕೊಂದು ಸ್ವಲ್ಪ ಮಸಾಲೆಗಳನ್ನ ಹಾಕೊಳ್ಳೋಣ. 1 ಟೀ ಸ್ಪೂನ್ ಅಚ್ಕಾರದ ಪುಡಿ, 1/4 ಟೀ ಸ್ಪೂನ್ ಅರಶಿನ, 1 ಟೀ ಸ್ಪೂನ್ ಧನಿಯಾ, 1/4 ಟೀ ಸ್ಪೂನ್ ಗರಂ ಮಸಾಲ ಅಥವಾ ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ಗರಂ ಮಸಾಲ ಹಾಕ್ಕೊಳ್ಳಿ. ಎಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ತೀನಿ. ಈ ಮಸಾಲೆ ಎಲ್ಲ ಈ ಒಂದು ಟೊಮೆಟೊ ಜೊತೆ ಹೊಂದ್ಕೊಳ್ಳಿ. ಮಸಾಲೆ ಚೆನ್ನಾಗಿ ಫ್ರೈ ಆಗ್ತಿದ್ದ ಹಾಗೆ ಬೇಯಿಸಿರೋ ಅಂಥ ಬೇಳೆನ ನೀರು ಸಮೇತ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಚೆನ್ನಾಗಿ ಕುದಿಸ್ಕೊಳ್ಳೋಣ. ದಾಲ್ ಹದಕ್ಕೆ ಇದು ನೀರನ್ನ ತಂದಿಟ್ಕೋಬೇಕು. ಇವಾಗ ಇಷ್ಟು ತೆಳುವಾಗಿದ್ರು ಇದನ್ನು 4 ರಿಂದ 5 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ತಾ ಗಟ್ಟಿಯಾಗತ್ತೆ. ಉಪ್ಪು ಮೊದಲೇ ಹಾಕಿರೋದ್ರಿಂದ ನೋಡ್ಬಿಟ್ಟು ಉಪ್ಪು ಹಾಕೋಬೇಕು. 5 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ನೋಡಿ, ಈ ಹದ ನಿಮಗೆ ಯಾವುದೇ ಒಂದು ರೈಸ್ ಐಟಮ್ಗಳಿಗೆ ಚೆನ್ನಾಗಿರುತ್ತೆ. ಅಂದರೆ ಗೀ ರೈಸು, ಜೀರಾ ರೈಸು, ಕುಷ್ಕ ಅಥವಾ ಫ್ರೈಡ್ ರೈಸು ಈ ಥರದಕ್ಕೆಲ್ಲ. ಅದೇ ನೀವು ಪೂರಿ, ಚಪಾತಿ, ರೋಟಿ ಇಂಥದಕ್ಕೆಲ್ಲ ಸರ್ವ್ ಮಾಡೋದಾದರೆ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬೋದು. ಇವಾಗ ಇದಕ್ಕೆ ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತೀನಿ. ಸಣ್ಣ ಕಟ್ ಮಾಡ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಕುದಿ ಕುದಿಸ್ಕೊಂಡು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಸರ್ವ್ ಮಾಡೋದಕ್ಕೆ ಬಿಸಿ ದಾಲ್ ತಡ್ಕ ಅಥವಾ ಡಾಬಾ ಶೈಲಿಯ ದಾಲ್ ರೆಡಿ ಆಯಿತು ನೋಡಿ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. 1 ಕುದಿ ಕುದಿಸ್ಕೊಂಡ್ರೆ ಸಾಕು. ಇವತ್ತಿನ ಈ ಸಿಂಪಲ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನು ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.